ಜೊತೆಗೆ ನೀವು ಕ್ಲಾಪ್ ಮಾಡ್ತೀರಾ, ಚಪ್ಪಾಳೆ ತಟ್ತೀರಾ ಅಂದ್ರೂ ತಟ್ಬೋದು. ಬಟ್ ಆ ರಿದಮ್ಗೆ ಮ್ಯಾಚ್ ಆಗ್ಬೇಕು.
Nagumogу means smiling face. ನಗು ಅಂದ್ರೆ ನಗುವಿನ ಮುಖ. ನಿಮ್ಮ ಮುಖದ ಮೇಲೆ ನಗು.
So I'm going to now sing a smile. You can also, if possible, listen the smile. I'll be singing some swaras on Nagumo. ಸೊ ನನ್ನ ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊಂಡು ಇವಾಗ ನಿಮಗೆಲ್ಲ ಹಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ವರಗಳು ಹಾಡ್ತೀನಿ, ಕೇಳಿಸಿ. Saida Baba Nagumo. ಹಾಡ್ತಾ ಇದ್ದಾರೆ ಇವಾಗ. I don't know Kannada that well, but the song is a very beautiful song. I will tell you the lyrics and tell the meaning if possible. ಹಿಂದಿಗೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ
Bindige represents the life, Life. Life. and he is trying to say that the traditional way of collecting water from the Bindu Madhavana Ghatta. Ghatta means it is the sea, the river side. So when he goes to collect the water, what are the divine things which happens? By 1 paisa he buys the pot, Ah. and he goes on the way Rama Nama will come, and when he's filling the water, the emotions will come like that. Is it okay if I sing this? So that is the best song for children. Rhythm you can give is ta, ta. If you want to clap, it's this.
performances in Carnatic music. I thank Samiksha, I thank all the doctors, all of you for giving me this opportunity to give some happiness, some healing and some shine into your lives. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ, ಪೇರೆಂಟ್ಸ್ಗೆ, ಡಾಕ್ಟರ್ಸ್ಗೆ, ಸಮೀಕ್ಷಾ ಫೌಂಡೇಶನ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಏನಿಲ್ಲ, ನಾವು 7 ಲೋಕಗಳನ್ನ ಕೇಳಿದ್ದೀವಿ. ಅತಲ ವಿತಲ ಸುತಲ ತಲಾತಲ ಮಹಾತಲ ಅಂತ. ಇನ್ನೂ ಒಂದು ಲೋಕ ನೀವು ಕೇಳಿದ್ದೀರ, ಸಂಗೀತ ಲೋಕ, ಗಾನ ಲೋಕ. ಇವತ್ತಿನ ದಿನ ಸರ್ ನಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಎಷ್ಟೋ ಜನ ಹಿಂದೆ ಹಾಡು ಹೇಳಿ ಮಳೆ ಬರ್ಸಿದ್ರು, ಬೆಳೆ ಬೆಳೆಸಿದ್ರು. ಇವತ್ತಿನ ನಮ್ಮಲ್ಲಿರುವಂಥ ಆರೋಗ್ಯ ಸಹ ವೃದ್ಧಿಯಾಗುವ ಹಾಗೆ ಅವರು ಇವತ್ತು ನಮಗೆ ದಯಪಾಲಿಸಿದ್ದಾರೆ. ಅವರಿಗೆ ನಮ್ಮ ಸಮೀಕ್ಷತೆ ಇವತ್ತು ಇಲ್ಲಿ ಎಲ್ಲ ಮಕ್ಕಳಿಗೆ ಮೊದಲು ನಾನು ಮಕ್ಕಳಿಗೆ ತಲುಪಬೇಕಾಗಿರೋ ಭಾಷೆಯಲ್ಲಿ ಇರ್ತೀನಿ. ನಂತರ ಇದು ಸುತ್ತ ಅವ್ರ ಜೊತೆ ಬಂದಿರುವಂಥ ಪೋಷಕರಿಗೆ, ಆನಂತರ ಅವರ ನಮ್ಮ ಜೊತೆ ಬಂದಿರುವಂಥ ಸಮೀಕ್ಷಾ ತಂಡದವರಿಗೆ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಸಿಕ್ಕಿಲ್ ತಿರುಚರಣ್ ಸರ್ ಅವರಿಗೆ. ಈಗ ನೀವೆಲ್ಲ ಇಷ್ಟೊತ್ತು ನನಗೆ ಮೊದಲು ಭಾಳ ಸ್ವಲ್ಪ ಆಶ್ಚರ್ಯ ಆಯಿತು. ತುಂಬ ಪುಟ್ಟ ಮಕ್ಕಳು, ಇವರು ಸಂಗೀತನ ಯಾವ ರೀತಿ ನೀವು ಆಸ್ವಾದಿಸ್ತೀರಾ, ಯಾವ ರೀತಿ ನೀವು ಅದನ್ನು ಸ್ವೀಕರಿಸ್ತೀರಾ ಅಂತ. ಆದರೆ ನಮ್ಮ ಅವ್ರಿಗೆ, ಯಾಕೆಂದರೆ ಭಾಳ ದೊಡ್ಡ ವಿದ್ವಾನವರು ಸಿಕ್ಕಿಲ್ಲವರು, ಅವ್ರಿಗೆ ಯಾವ್ಯಾವ ವಯಸ್ಸಿನ ಮಕ್ಕಳಿಗೆ ಯಾವ್ಯಾವ ರೀತಿ ಇದನ್ನು ಏನು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ. ಭಾಳ ಸೂಕ್ಷ್ಮವಾಗಿ ನಮಗೆ ಇದ್ರ ಜೊತೆಗೆ ಒಂದು ಕನ್ನಡ ಹಾಡನ್ನು ಕೂಡ ಹೇಳಿದ್ದಾರೆ. ಹಿಂಗೆಲ್ಲ ಅದನ್ನು ನಾನು ಎಲ್ಲೋ ಒಂದು ಸರಿ ಕೇಳಿದ್ದೆ. ಸರ್, ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ದಟ್ ಸಾಂಗ್. ದಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಹರ್ಡ್ ಇಟ್ ಲಾಂಗ್ ಬ್ಯಾಕ್. Even I enjoyed. And in beginning, whatever the alapana, so yeah, relaxing. Aduna, okay, we could understand that what we are told, and we were closing legs and we were sitting, and we were taken into trance. But ಅದನ್ನು ನೀವು ಮಕ್ಕಳುಗಳು ಕೂಡ ಮತ್ತು ಅಪೋಷಕರು ಕೂಡ ಅಷ್ಟೇ ಇದಾಗಿ ಎಲ್ಲ ಕಣ್ಣು ಮುಚ್ಚಿಕೊಂಡು ಆಲಾಪನೆ ಕೇಳಿ ಅವರು ಕೂಡ ಅದೇ ಒಂದು ಮನಸ್ಥಿತಿಗೆ ಹೋಗಿದ್ದು ನನಗೆ ನೋಡಿ ಭಾಳ ಖುಷಿಯಾಯಿತು. ಆಮೇಲೆ ಇಂಥ ಒಂದು ಶಕ್ತಿ ಸಂಗೀತಕ್ಕೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಸಂಗೀತದಲ್ಲಿ ಸಾಧಕರು ಅಂದರೆ ಇವರು ಈಸ್ ಎ ವೆರಿ ಗ್ರೇಟ್ ಸಿಂಗರ್. And they have been recognized internationally, nationally, and they have been nominated for the Grammy Awards also. And we are really proud that you have come to our and it shows your concern towards the poor children, and it shows concern towards all the children and more towards the suffering. ಆಮೇಲೆ ಈ ಹಾಡನ್ನ ನಿಮಗೆ ಏನಕ್ಕೆ ಕೇಳಬೇಕಪ್ಪ ಅಂತ ಹೇಳ್ತೀನಿ ಅಂತಂದರೆ, ನಿಮಗೆ ಈ ಕಾಯಿಲೆಗಳನ್ನ ಗುಣ ಮಾಡಿಸೋದಕ್ಕೆ ಒಂದು ಶಕ್ತಿ ಕೂಡ ಇದಕ್ಕೆ ಇದೆ. ಅದಕ್ಕೆ ನಾದ ಚಿಕಿತ್ಸೆ ಅಂತ ಹೇಳ್ತಾರೆ. ನಾದ ಚಿಕಿತ್ಸೆ ನಮ್ಮ ಮೈಸೂರಿನಲ್ಲಿ ನಮ್ಮ ಸಚ್ಚಿದಾನಂದ ಅದನ್ನು ಅವರು ಭಾಳ ಎಲ್ಲ ತೊಂದರೆ ಇರೋರು, ಕಾಯಿಲೆ ಇರೋರು ಹೋಗ್ತಾ ಇದ್ರು. ಸಂಗೀತ ನಾದ ಚಿಕಿತ್ಸೆಯನ್ನು ಪಡ್ಕೊಂಡು ಅವರು ಬರ್ತಾಯಿದ್ರು. ಅಂಥ ಒಂದು ಗುಣ ಇದೆ ನಿಮಗೆ. probably medicine knowledge doctors are very, but most of them he is also very much oriented, and he has been trained in the classical music also there. And ಆಮೇಲೆ ಇದೊಂದು ವಿಚಾರ ಹೇಳ್ತೀನಿ ನಿಮಗೆ. ನಮ್ಮ ಸೈಂಟಿಸ್ಟ್, ನೀವೆಲ್ಲ ಐನ್ಸ್ಟೈನ್ ಹೆಸರು ಕೇಳಿದ್ದೀರಾ? ಇಲ್ಲಿ ಯಾರು ಶಾಲೆಗೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ನಮ್ಮ ಶಿಕ್ಷ ಗೊತ್ತಿದೆ. ಐನ್ಸ್ಟೈನ್ ಅನ್ನೋ ಒಬ್ಬ ದೊಡ್ಡ ವಿಜ್ಞಾನಿ ಈ ಸಂಗೀತ ಸ್ವರಗಳಿಗೆ ಭಾಳ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಅವರು ಸಂಗೀತ ಇದೆ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ಆ ಮನುಷ್ಯ ಹೇಳ್ತಾ ಇದ್ರು. ಅವರು ಪ್ರಪಂಚಕ್ಕೆ ಭಾಳ ದೊಡ್ಡ ಕೊಡುಗೆ, ಆವಿಷ್ಕಾರವನ್ನು ಕೊಟ್ಟಂತಹ ಒಬ್ಬ ದೊಡ್ಡ ವಿಜ್ಞಾನಿ. ಸೊ ಐನ್ಸ್ಟೈನ್ ವಾಸ್ ಫಾಲೋಯರ್
of and he had some little bit of knowledge of, that I am not sure, of our Indian music also. That's what he has mentioned. So it is very kind of you, sir. Such a philanthropic attitude you have shown to us, and we are really proud to have you with us. ನನಗೆ ಮಾತಾಡಕ್ಕೆ ಯಾರು ಕರೆದಿಲ್ಲ, ಆದ್ರೆ ನಾನಾಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ತಬಲಾ ವಿದ್ವಾನ್ ಬಗ್ಗೆ ನಮ್ಮ ತುಂಬಾ ಚೆನ್ನಾಗಿ ನಿಮ್ಮ ನಾಮಧೇಯ ನನಗೆ ತಿಳಿದಿಲ್ಲ, ತುಂಬಾ ಚೆನ್ನಾಗಿ ತಬಲಾ ಬಾರಿಸಿದ್ರಿ. ನಾವು ಅಲ್ಲಿ ಕುತ್ಕೊಂಡು ಟೇಬಲ್ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಸಾಥ್ ಕೊಟ್ರಿ. ಮತ್ತೆ ಅದ್ಭುತವಾಗಿ ಇದು ಯುಗಬಂದಿ ನಡೀತು. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಜಯ್ ಇದಲ್ಲ, ನಮ್ಮ ಹಳೆಯ ಮಿತ್ರರು ಮ್ಯೂಸಿಕ್ ಬಗ್ಗೆ ನಮ್ಮ ಮೈಸೂರಲ್ಲಿರೋರಿಗೆಲ್ಲ ಮೈಸೂರು ಇಸ್ ದ ಪ್ಲೇಸ್ ವೇರ್ ವಿ ಸ್ಟಡಿ. ವಿತೌಟ್ ಅವರ್ ನಾಲೆಡ್ಜ್ ಮ್ಯೂಸಿಕ್ ವಿಲ್ ಗೋ ಟು ಅವರ್ ಹಾರ್ಟ್ ಅಂಡ್ ಬ್ರೈನ್. ಸೊ ನಾನು ಸಂಜಯ್ ಅವರು ಒಂದೇ ಏರಿಯಾದಲ್ಲಿ ಇರೋದಲ್ಲ. ಸಾಮಾನ್ಯವಾಗಿ ಸಂಗೀತ ಕಚೇರಿಗಳು, ರಾಮನವಮಿ, ಕಚೇರೀಸ್ ಆಫ್ ರಾಮನವಮಿ, ಆಲ್ ದೋಸ್ ಥಿಂಗ್ಸ್. ಮೈಸೂರು ಮಹಾರಾಜ ವಾಸ್ ದ ಗುಡ್ ಸಪೋರ್ಟರ್ ಆಫ್ music. So he himself has articulated so many kirtanas. So ಅವರಲ್ಲಿ ಸಂಗೀತ ಜ್ಞಾನ ಸಂಜಯ್ ಅವರು ಎಷ್ಟಿದೆ ಅಂದ್ರೆ, ನಾನು ಯಾವ್ದಾದ್ರು ಒಂದು ಸಣ್ಣ ಹಾಡು ಹೇಳಿದ್ರು ಸಾಕು, ಕರೆದು ಕೂರಿಸಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ಹೊಗಳ್ತಾರೆ. That shows that how much he enjoys the music. About small songs he appreciates. And ಕೆಲವು ಆಸ್ಪತ್ರೆಗಳಲ್ಲಿ ನಾನು ನೋಡಿದ್ದೀನಿ, ಮಕ್ಕಳಿಗೆ ಸ್ಲೈಟ್ ಆಗಿ ಮ್ಯೂಸಿಕ್ ಹಾಕಿರ್ತಾರೆ. ವೇಟಿಂಗ್ ರೂಮಲ್ಲೇ ಆಗ್ಬೋದು, ಓಪಿಟಿನಲ್ಲೇ ಆಗ್ಬೋದು, ವಾರ್ಡಲ್ಲೇ ಆಗ್ಬೋದು, ಲೈಟ್ ಆಗಿ ಮ್ಯೂಸಿಕ್. ಬಿಕಾಸ್ ಆಲ್ ಆಫ್ ಅಸ್ ಮಕ್ಕಳ ನಾವೆಲ್ಲರೂ ವಿಜ್ಞಾನದಿಂದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಓಂಕಾರದಿಂದ ಉದ್ಭವ ಆಗಿದ್ದೀವಿ ಅಂತ ಹೇಳ್ತಾರೆ, ನಾದದಿಂದ ಉದ್ಭವ ಆಗಿದ್ದೀವಿ ಅಂತ. ಸೊ ಈ ನಮ್ಮ ಬಾಡಿನಲ್ಲೂ ಕೂಡ ಒಂದು ಮ್ಯೂಸಿಕ್ ನಡೀತಾ ಇರುತ್ತೆ. ಆ ಮ್ಯೂಸಿಕ್ ತಪ್ಪದಾಗ ನಮಗೆ ಕಾಯಿಲೆಗಳು ಬರ್ತವೆ ಅಂತ ಸಂಗೀತದ ಒಂದು ವಿಜ್ಞಾನ ಹೇಳುತ್ತೆ. ಆ ಓಂಕಾರದಲ್ಲಿ ಸರಿಯಾಗಿ ಸರ್ಕ್ಯುಲೇಟ್ ಆಗದೆ ಇದ್ರೆ ಒಂದು ಆ ರೀತಿಯಾದಂತಹ ಕಾಯಿಲೆಗಳು, ಏನೇ ಇರಲಿ ಕಾರಣಗಳು, ವಾಟ್ ಎವರ್ ದ ರೀಸನ್ಸ್ ಫಾರ್ ದ ಡಿಸೀಸ್ ಮೇ ಬಿ, ಬಟ್ ವೆನ್ ಯು ಪ್ರೊನೌನ್ಸ್ ಓಂಕಾರ ಅಂಡ್ ದ ಪರ್ಟಿಕ್ಯುಲರ್ ರಾಗ ಮ್ಯೂಸಿಕ್ ಯು ಲಿಸನ್ ಫಾರ್ ಎ ಲಾಂಗ್ ಟೈಮ್, ದ ಬಾಡಿಲಿ disharmony of the waves will get all right, and you will get lot of peace and ego will disappear. Body immune system will improve. That's what our director was telling. So we called Anaga also to visit our sickle Gurucharan. ನಾವು ಇಂಗ್ಲೀಷಲ್ಲಿ ಸಿಕ್ಕಲ್ ಅಂದ್ರೆ ಕೊಡ್ಲಿ ಅಂತ ಕರಿತೀವಿ. ಅವರು ಬಹುಶಃ ಕೊಡಲಿಯಿಂದ ಅಹಂಕಾರವನ್ನು ಗುರುವಿನ ಪಾದದಲ್ಲಿ ಕತ್ತರಿಸಿಟ್ಬಿಟ್ಟು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳಿದ್ರು. ಅದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ದ ಈಸ್ ಇನ್ ವಿಚ್ ಯೂಸ್ ಅಂದ್ರೆ ಎಷ್ಟು ಆರಾಮಾಗಿ ಇವ್ರು ಹೇಳ್ತಾ ಇದ್ರು ಅಂದ್ರೆ ನಮಗೂ ಆಗುತ್ತೇನೋ ಹೇಳಕ್ಕೆ ಅನ್ಸ್ಬಿಡ್ತು ಅವ್ರಿಗೆ ಹೇಳೋದು ನೋಡಿದಾಗ. ವೆನ್ ಯು ಆರ್ ಸಿಂಗಿಂಗ್ ಐ ಫೆಲ್ಟ್ ಐ ಆಲ್ಸೋ ಕ್ಯಾನ್ ಸಿಂಗ್ ಸೋ ಈಸಿಲಿ, ಬಟ್ ಇಟ್ಸ್ ನಾಟ್ ಪಾಸಿಬಲ್. You sang different tune. Very nice. She is our torch holder of the music, Indira Gandhi.